ಈ ಜಯಕ್ಕೆ ಹೋಗ್ಬೇಕು ಯಾವಾಗ ಬರ್ತಾಳೆ ಏನ ಲಘು ಲಘು ಕರ್ಕೊಂಡು ಹೋಗ್ಬೇಕವ ಯವ್ವ. ಇನ್ನು ಜಯಕ್ಕ ಕರ್ಕೋಬೇಕು, ಜಲ್ಜಕ್ಕನ ಕರ್ಕೊಂಡು ಹೋಗ್ಬೇಕು. ರೊಕ್ಕ ಅಂತೂ ಅಲ್ಲೇ ಸಂಜಿಕ ಬಂದು ಕೊಡ್ತೀನಿ ಅಂತಂದಿದ್ರೆ ಮತ್ತು ಲಕ್ಷ್ಮಕ್ಕ ಗೊತ್ತಾದ್ರೆ ಬೈದು ಬಿಡ್ತಾಳೆ. ಪಟ್ ಪಟ್ ಹೋಗಿ ಮತ್ತು ಅಕ್ಕಿನೂ ಸಂತಿ ಪಂತಿ ತರಿಸಿಟ್ಟಾಳೆ, ಏನು ಮಾಡ್ಯಾಳ ತರಿಸಿಡ್ತೀನಿ ಅಂತಂದಿದ್ಲೆ. ಹೋಗಿ ಪಟ್ ಪಟ ಒಂದಿಷ್ಟು ಹಸು ಮಾಡಿ ಮಾಡ್ಕೊಂಡ್ರೆ ಎಲ್ಲ ಪೇಸ್ಟ್ ಗೀಸ್ಟ್ ಮಾಡಿ ಇಟ್ಕೊಂಡ್ರೆ ರುಬ್ಬಿಟ್ಕೊಂಡ್ರೆ ಚಲೋ ಆಗ್ಬಿಡ್ತೈತಿ. ಕರ್ಕೊಂಡ್ರ ಹೋಗ್ತೀನಿ ತಡಿ, ಏನು ಮಾಡಕತ್ತಾಳ ಏನು ಐಕ್ಯಬೇಕಿ. ಜಯಕ ಜಯಕ ಏನು ಮಾಡತ್ತಿ ಏವಾ? ಅಯ್ಯ ಗಿರ್ಜಿ ಬಾಲೆ ಬಾ ಒಳಗೆ ಬಾ, ಚಾ ಕುಡಿಯೋಣಂತ. ಅಯ್ಯಯ್ಯವ್ವ ನಿನ್ನ ಚಾ ಹಂಗಿರ್ಲಿ ನಡಿಯವ್ವ, ಪಟ್ ಪಟ್ಟಲ್ಲಿ ಲಕ್ಷ್ಮಕ್ಕನ ಮನೆಗೆ ಹೋಗೋಣ. ಇನ್ನು ಈಕಿನೊಬ್ಬಕಿನ ಕರ್ಕೊಂಡು ಹೋಗ್ಬೇಕು. ಪಾರ್ಕ ಅಂತೂ ಬರ್ತೇನಂತಂದಾಳೆ, ಜಲ್ಜಾನು ಬೇಕಿನ್ ಕರ್ಕೊಂಡು ಹೋಗ್ಬೇಕು. ಪಟ್ ಪಟ್ ಹೋಗನ್ ನಡಿ. ಇನ್ನ ಚಾ ಕುಡಿದ್ರಾಗ ಅದೆಲ್ಲ ನೀನು ಅಲ್ಲೇ ನಮ್ಮ ಲಕ್ಷ್ಮಕ್ಕ ಮಾಡಿರ್ತಾ ಬಾ ಮಸ್ತಂಗೆ ಕುಡಿಯೋಣಂತ. ಹಿಂಗಾಗಿ ನಾನು ಎಲ್ಲಿ ಮತ್ತೆ ನಾನು ಒಬ್ಬಕ್ಕೆ ಸಂಬಂಧ ಹಾಲಿನ ಪಾಕೆಟ್ ರೊಕ್ಕ ಬಡದು ತರ್ಕೊಂಡು ಮಾಡ್ಬೇಕಂತೇಳಿ ಮಾಡ್ಕೊಲೇ ಇಲ್ಲೇ ವಾ, ನಾನು ಅಲ್ಲೇ ಕುಡಿದ್ರೆ ಆತಂತೇಳಿ ಬಂದೆ ನೋಡು. ಬಾರ ಹೋಗೋಣ ಪಟ್ನ. ಎಲ್ಲ ಬೆಂಡ್ಲಿ ಇಂಥದಕ್ಕೇನು ಕಮ್ಮಿ ಇಲ್ಲ ನೀನು, ಬರೀ ಉಳಿತಾಯ ಮಾಡೋದ್ರಾಗ ನೋಡ್ತಿರ್ತಿದ್ದಿ. ಇರ್ಲಿ ಅವ್ರ ಮನೆಗೂ ಕುಡಿಯಕ್ಕೆ ಬರುತ್ತಾ, ಬಾ ಇಲ್ಲೊಂದಿಟ್ಟು ಕುಡಿಯೋಣಂತ. ಈಗ ಕಾಸೆ ಬಿಟ್ಟಿನ ಬಾರ ಯವ್ವ ನನ್ನ ಗಂಡಗದು ಕುಡ್ದ ಹೋಗೋಣಂತ. ಮತ್ತೇನು ಮಾಡ್ತಿ ಹಂಗಂತೀಯ? ನಡಿ ಹಂಗಿದ್ರೆ ಕುಡ್ದೆ ಬಿಡೋಣ ಆಗಿದ್ದಾಗ್ಲೇ ಕಡೆ. ಆಹಾ ಅಡ್ಡಿ ಇಲ್ಲೇ ಜಯಕ್ಕ, ನೀನು ಬರೇ ಬಾಯಿ ಮಾತನಾಗದಿ ಅಂತ ಮಾಡಿದ್ನಿ. ಭಾರಿ ಮಸ್ತ್ ಮಾಡಿ ಬಿಡಿ ಅಚ್ಚ. ಭಾರಿ ಚಂದ ಆಗಿತ್ತು, ಭಾರಿ ಮಸ್ತ್ ಆಗೈತಿ. ಒಳ್ಳೆ ಇಂಥ ತಂಡ್ಯಾಗ ಈ ಟೋಸ್ಟ್ ಆ ಬಾಬಣ್ಣವ್ರ ಅಂಗಡಿಯಾಗ ತಂದಿಯಲ್ಲ, ಮಸ್ತದ ನೋಡ. ನಾನು ಅಲ್ಲೇ ತಂದಿರ್ತೀನಿ. ಬಗ್ಗು ಊರ್ ಬಗ್ಗು ಇಂಥದಕ್ಕೇನು ಕಮ್ಮಿ ಇಲ್ಲ ನೋಡು. ಅಲ್ಲೆಲ್ಲೇ ಚಾ ಮಾಡಕ್ಕೆ ಬರೋಂಗಿಲ್ಲ ಅಂತಿದ್ಯೇನ? ಇಷ್ಟು ವರ್ಷ ಆಯ್ತು ನಾ ಬಾಳೆ ಮಾಡಕತ್ತ, ಚಾ ಮಾಡಕ್ಕೆ ಬರೋಂಗಿಲ್ಲ ಅಂತಿಕೀಗಿ ತಿನ್ನ. ನಾನು ಅವ್ರ ಅಂಗಡಿಯಾಗ ತಂದೀನಿ ಯವ್ವ. ನಾ ಎಲ್ಲಿ ನಾನು ತಂದ್ರಂಗಿಲ್ಲ ಯವ್ವ. ನನ್ನ ಗಂಡ ಅದಾನಲ್ಲ ಕುಡಿದು ಬಂದಿರ್ತಾನ ರಾತ್ರಿ. ಅಯ್ಯೋ ಈ ಅಂತೇನೇನಾರ ಹೊತ್ಕೊಂಡ್ಬರ್ತಾನೆ ಯವ್ವ. ಬೇಕ್ರಿಯಾಗಿನ ಮಾತು ಬೇಕ್ರಿ ಬಂದಿತ್ತಪ್ಪ ಅಂದ್ರೆ ಈ ಇವ್ರ ಬವಣ್ಣವ್ರ ಅಂಗಡಿ ಒಳಗಂತೂ ಸಿಗ್ತಾವಲ್ಲ ಇಂಥವೆಲ್ಲ, ಬ್ರೆಡ್ಡು ಬಟ್ರು ಟೋಸ್ಟು ಇಂಥವೆಲ್ಲ ತೊಗೊಂಡು ಬಂದಿರ್ತಾನೆ ಯವ್ವ. ಅವ ಇರ್ತಾವ ನೋಡು. ಮತ್ತು ಫಸ್ಟ್ ಟೈಮ್ ನೀನು ಬಂದಿಯಲ್ಲ ಚಾ ಕುಡಿಯೋಕಂತೇಳಿ, ಇಷ್ಟು ದಿನ ಆದಮೇಲೆ ಅದಕ್ಕೆ ಮತ್ತೇನು ಹಂಗೆ ಕಳ್ಸೋದಂತೇಳಿ ತೆಗೆದ್ನಿ ನೋಡಿವನ. ಹೌದಾನ? ಚಲೋ ಆದ್ ಬಿಡುವ. ಮಸ್ತದ ನೋಡು. ಪಟ್ ಪಟ್ ಕುಡಿದು ಹೋಗೋಣ ನಡಿ ಯವ್ವ. ಯಾಕೆ ಎಲ್ಲದಾನ ಅಣ್ಣ ಕಾಣವಲ್ಲಲ್ಲ? ಕುಂತಾನ ಯವ್ವ, ಅಲ್ಲೇ ಕುಂತಿದ್ದಿಲ್ಲ, ಅಲ್ಲೇ ಟಿ ವಿ ನೋಡ್ಕೊಂತ. ಕುಂತಾನ ಎಲ್ಲೇ ಹಾಕೊಂಡಾನೀಗ ಹೊಟ್ಟಿಗೊಂದಿಟ್ಟು ಹಾಕೊಂಡಾನ. ಹಾಕೊಂಡು ಕುಂತಾನ. ನಡಿ ಪಟ್ನ ಹೋಗಿ ಅದೇನೈತೆ ಮುಗಿಸ್ಕೊಂಡು ಬಂದೆ. ಇನ್ನು ಮತ್ತೆ ಅಡುಗೆ ಅದು ಮಾಡ್ಬೇಕು ಯವ್ವ. ನಾನು ಚಾ ಕೊಟ್ಟು ಬಂದಲ್ಲ ಈಗರ ಹೋಗಿ ಅವನಿಗೆ. ಹೌದಾನ? ಆಯ್ತು ತಗೋ ಹಂಗಿದ್ರ. ರೀ ನಾನು ಇಲ್ಲೇ ಲಕ್ಷ್ಮಕ್ಕವ್ರ ಮನೆಗೆ ಹೋಗಿ ಬರ್ತೀನಿ. ನೀನು ಇಲ್ಲೇ ಇರ, ಮತ್ತು ಹುಡುಗರದು ಬರ್ತಾರೆ ಈಗ ಸಂಜೆ ಟೈಮ್ ಆತ. ಬಂದಂದ್ರೆ ಚಾದ್ ಮಾಡಿಟ್ಟೇನಿ, ಅವ್ರು ಚಾದ್ ಹಾಕೊಂಡು ಕುಡಿತಾರಂತ. ನಾ ಹೋಗಿ ಬರ್ತೀನಿ ಇನ್ನೊಂದು ತಾಸ್ನಾಗಂದ್ರೆ. ಹೌದೇನ? ಆಯ್ತು ತಗೋ ಹಂಗಿದ್ರ ಲಘು ಬಾ. ಮತ್ತೆ ಏನೇನ ಮಸ್ತ್ ಕುಂತು ಬಿಟ್ಟಿಯಲ್ಲ, ಚಲೋ ಬಿಡಯಪ್ಪ ನಿಂದ. ಏನು ಚಲೋ ಬಿಡ್ಬಿ ಅವ್ವ ಗಿರ್ಜಕ್ಕ. ಏನು ನೀ ಕೇಳಿದಿ ಅಂತ ಹೇಳಾಕತ್ತೀನಿ. ಮುಂಜಾನೆ ಎದ್ನಂದ್ರೆ ಹಿಂಗೆ ಹೊಲಕ್ಕೆ ಹೋಗ್ಬೇಕು, ಕತ್ತಿ ದುಡ್ದಂಗೆ ದುಡಿಬೇಕು, ಮತ್ತು ಮನೆಗೆ ಬರ್ಬೇಕು. ಮನ್ಯಾಗಾರ ನೆಮ್ಮದಿ ಕೊಟ್ಟಾಳ ಆಯ್ಕಿ ವಟ 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 ಅಂತೇಳಿ ಒದರ್ತಿರ್ತಾಳೆ. ನೋಡು ಬರೀ ಈಗ ಬರ್ತಾಳ, ಅದೊಂದು ರೊಟ್ಟಿ, ಅದೊಂದು ಪಲ್ಯ, ಅದರ ಒಂದು ಕಾಯಿಪಲ್ಯ ತಂದು ಕುದಿಸಿಡ್ತಾಳೆ. ಒಂದಿಟ್ಟು ಏನು ಚಲೋದ್ ಮಾಡ್ಯಾಕಂಗಿಲ್ಲವ ನನಗೆ. ಅಯ್ಯಯ್ಯಣ್ಣ ಯಾಕೆ ಇವತ್ತೊಂದಿನ ರೊಟ್ಟಿ ಕಾಯಿಪಲ್ಲೆ ತಿನ್ನಯ್ಯಪ್ಪ. ನಾಳೆ ಬೆಳಗರದಂದ್ರೆ ಮಸ್ತ್ ಚಿಕನ್ ಮಟನ್ ಕಬಾಬು ಇವೆಲ್ಲ ತಿಂತೀಯಲ್ಲ. ಅಯ್ಯೋ ದೇವ್ರಿ, ಇದೇನ ಯವ್ವ ಈ ಗಿರ್ಜಿ ಎಲ್ಲ ಬಾಯಿ ಬಿಡೋಂಗ ಅದಾಳಲ್ಲ ಯವ್ವ. ನಾ ಇವನು ಕುಡಿದು ಬಂದು ಎಲ್ಲೆಲ್ಲ ಇದನ್ನ ಮಾಡ್ತಾನಂತೇಳಿ ನಾ ಇವನಿಗೆ ಹೇಳೇ ಇಲ್ಲ. ನಾನು ನನ್ನ ಮಕ್ಕಳಿಗೆ ಕರ್ಕೊಂಡು ಹೋದ್ರೆ ಆತಂತೇಳಿ ಸುಮ್ಮನೆದೀನಿ. ಈಕೇನು ಎಲ್ಲ ಒದ್ರಂಗ ಕಾಣ್ತಾಳಲ್ಲ ಈಕಿ. ಏನು ಚಿಕನ್ ಮಟನ್ ಕಬಾಬ? ಅಯ್ಯೋ ಯವ್ವ, ನಾ ಯಾವಾಗ ಕಾಣ್ಬೇಕು ಯವ್ವ ಇವು ಮೂರು ಒಂದೇ ಸರ್ತಿಗೇನ? ಅಯ್ಯೋ ದೇವ್ರೆ. ಆಕಿನ ಮಾರಿಗೆ ಒಂದಿಟ್ಟು ಬ್ಯಾಳಿ ಸಾರು ಕುದಿಸಾಕೋದ ರಗಡಾಗಿರ್ತೈತೆ ಆಕಿಗೆ. ಏನು ಚಿಕನು ಮಟನ್ ಇದು ಕಬಾಬ್ ಮಾಡ್ತಾಳ. ಆಕಿನ ಮಾರಿನ ಹಾಕಿದ್ದು ಮಾಡಿ ಹಾಕೋದು ನೋಡ ಯವ್ವ. ಆಕಿನ ಮಾರಿಯಾರ ನೋಡ, ಆಮೇಲೆ ಮಾತಾಡ. ಅಯ್ಯ ಅಣ್ಣ ಹಂಗ್ಯಾಕಂತೀ? ನಿನಗೆ ಗೊತ್ತಿಲ್ಲ ನಂಗಿದ್ರೆ ಹೇಳಿಲ್ಲ ಜಯಕ್ಕ ನಿನಗೆ. ನಾಳೆ ಎಲ್ಲರೂ ಸೇರಿ ಹೊಲಕ್ಕೆ ಹೊಂಟೇವಲ್ಲ ಯವ್ವ, ಹೊಲಕ್ಕೆ ಹೊಂಟೇವಲ್ಲ ಅಣ್ಣ. ನಾಳೆ ಇದು ಹಿಂಗಂತೇಳಿ ಮಾತಾಡ್ಕೊಂಡೇವಿ. ಮತ್ತು ರೊಕ್ಕ ಅಂತೂ ಈಗ ಸಂಜೆ ಕೊಡ್ತೀನಿ ಅಂತಂದಾಳ. ತಲಾ ಒಬ್ಬೊಬ್ರು ಒಂದೊಂದು 1000 ರೂಪಾಯಿ
ಹಾಕೋದು ಮಾತಾಗೈತಿ. ಮತ್ತೆ ಎಲ್ಲ ಕೊಡ್ತೀನಿ ಅಂತ ಮತ್ತೇನು ಹೇಳಿಲ್ಲ ಅನಿಸ್ತೈತೆ. ಹೇಳ್ಬೋದು ನಿನಗೆ. ಮತ್ತೆ ಹಿಂಗೇನ ನಾಳೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಎಲ್ಲ ಊಟ ಅಲ್ಲೇ ಆಗ್ತೈತಲ್ಲ ಇದು ಹೊಲ್ದಾಗ. ಮತ್ತು ಹಿಂಗೆ ಎಲ್ಲರೂ ಗೆಳತಾರ ಮಾತಾಡ್ಕೊಂಡು ಹೊಂಟೇವಿ, ಇಷ್ಟಿಷ್ಟು ರೊಕ್ಕ ಕೊಡಬೇಕು ಅಂತ ಅನ್ಕೊಂಡು ಹೇಳಿಲ್ಲ ನಿನಗೆ? ಅಯ್ಯೋ ಬಿಡಾಡಿ ಹೇಳೇ ಬಿಟ್ಟಲ್ಲೇ. ಅಯ್ಯೋ ಇನ್ನೇನಿಲ್ಲ, ಇನ್ನು ನನ್ನ ಚರ್ಮನ ಸುಲಿತಾನೆ ಯವ್ವ. ನನ್ನ ಗಂಡಿಕ್ಕಿನ ಹಳೆ ಚಾ ಕುಡಿಯಕ್ಕೆ ಕರೆದ್ನೆಲ್ಲ ಯವ್ವ. ಒಳಗೆ ಬೆಂಕಿ ಹಚ್ಚೋಗಕ್ಕೆ ಬಂದಾಳೆ ಏನ ನನ್ನ ಮನೆಗಿಕ್ಕಿ. ಏನ ಅಯ್ಯ ಎಲ್ಲ ಬೆರಕಿ ಎಷ್ಟು ಬೆರಕದಾಳ ಈಕಿ. ಒಟ್ಟ ಹೇಳಿಲ್ಲ ನೋಡವ ನನಗೆ. ನನ್ನ ಕಡೆಗೆ ರೊಕ್ಕ ಇಸ್ಕೊಂಡಾಳು. ಮತ್ತೆ ನೋಡಿದ್ನಂದ್ರ ನನಗೆ ರೊಕ್ಕ ಸುಳ್ಳು ಹೇಳಿ ಇಸ್ಕೊಂಡಾಳು ಈಕಿ. ಹುಡುಗರು ಶಾಲ್ಯಾಗ ಕೇಳಾಕತ್ತಾರಲ್ಲಿ ಏನ ಟ್ರಿಪಿಗೆ ಕರ್ಕೊಂಡು ಹೋಗ್ಬೇಕಂತ ರೊಕ್ಕ ಕೇಳಾಕತ್ತಾರ, ರೊಕ್ಕ ಕೊಡ ಅಂತೇಳಿ ಸುಳ್ಳು ಹೇಳಿ ಇಸ್ಕೊಂಡಾಳು ನೋಡಿ ಈಕಿ. ಇಂಥದ್ದೆಲ್ಲ ಮಾಡಕತ್ತಾಳೆ ನೀ. ಸರಿವಾ ನೀನಿಲ್ಲ ಒಂದಿಟ್ಟು. ಅಯ್ಯೋ ದೇವ್ರೆ ಇದೇನಿದೆ. ಅಯ್ಯೋ ನಮ್ಮ ಜಲ್ಜಕ ಹೇಳಿಲ್ಲ ಅಂತ ಅನಿಸ್ತೈತಿ. ಅಯ್ಯೋ ನಾ ಹೇಳ್ಬಿಟ್ನಿ ಅಣ್ಣಗ. ಐತಿನ ಪೈಟ ಆಡ್ತಾರೆ ಇನ್ನ ಮನ್ಯಾಗ. ನೋಡಂತಡಿ ಏನಾಗ್ತೈತೆ ಅಂತೇಳಿ ಕಣ್ಣರ ತಂಪು ಮಾಡ್ಕೊಂಡ್ರೆ ಆತ. ಅಲ್ಲ ರಾಕ್ಷಸ ಮರಕ್ಕೆ, ಊರ್ ರಾಕ್ಷಸ ಮರಕ್ಕಿನ ನನ್ನ ಕಡೆಗೆ ಸುಳ್ಳು ಹೇಳಿ ರೊಕ್ಕ ಇಸ್ಕೊಂಡಿ. ಅಲ್ಲ ನಾನೊಬ್ನೇನಾರು ಬಂದು ತಿಂದಿದ್ನಂದ್ರೆ ನಿಂದೇನ ಎಲ್ಲ ಖಾಲಿನ ಆಗ್ಬಿಡ್ತಿತ್ತೇನ? ಹೌದಾ, ನಂಗೆ ರೊಕ್ಕ ಕೊಡಾಕತ್ತೀನಿ, ನನಗೆ ಅದಕ್ಕೆ ಒಂದು ಮಾತು ಹೇಳಿಲ್ಲ ನೀನು. ಇಂಥದ್ದೆಲ್ಲ ಮಾಡಕತ್ತಿ ಏನ್ ನೀನು? ಅಯ್ಯೋ ನಾಳೆ ಮುಂಜಾನೆ ನಿನಗೆ ಹೇಳಬೇಕಂತಿದ್ನೇಪ್ಪ. ಹೊಲಕ್ಕೆ ಹೋಗುವಾಗ ನಿನಗೆ ಹೇಳಿ ಹಿಂಗಿದ್ರೆ ನಿಮ್ಮ ಮಧ್ಯಾಹ್ನ ಅಲ್ಲೇ ಊಟಕ್ಕೆ ಬಾ ಅಂತೇಳಿ ಹೇಳ್ಬೇಕಂತಿದ್ನಿ. ಸರ್ಪ್ರೈಜ್ ಕೊಡ್ಬೇಕಂತಿದ್ನೇಪ್ಪ ನನ್ನ ಗಂಡಗೆ ನಾನು. ಅಷ್ಟು ಮಟ್ಟ ಅಂದರೆ ಗಿರ್ಜಿ ಬಂದೆಲ್ಲ ಹೇಳ್ಬಿಟ್ಟ ನೋಡು. ನಾ ಏನು ಮಾಡಲಿ? ನಾಳೆ ಅಲ್ಲೇ ಬಾ ಹೊಲಕ್ಕೆ. ಅಲ್ಲೇ ಲಕ್ಷ್ಮಕ್ಕವ್ರ ಹೊಲಕ್ಕೆ ಹೋಗ್ತೀವಿ. ಮಸ್ತ್ ನಂಗೆ ಅಡುಗೆ ಮಾಡಿರ್ತೀವಿ ಎಲ್ಲರೂ ಸೇರಿ. ನೀ ಡೈರೆಕ್ಟ್ ಅಲ್ಲೇ ಬಂದುಬಿಡು. ಅಲ್ಲೇ ಬಂದು ಹೊಲ್ದಾಗಿನ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಬಂದು ಉಂಡು ಮತ್ತೇನು ಮಾಡ್ತೀನಿ, ಮತ್ತು ಹೊಲಕ್ಕೆ ಹೋಗಿ ಕೆಲಸ ಮಾಡ. ಬಿಡಾಡಿ, ಊರ್ ಬಿಡಾಡಿ. ನಾನು ಮೊದ್ಲ ಗೊತ್ತಾತಂದ್ರೆ ಇನ್ನು ಕೆಲ್ಸಕ್ಕೆ ಹೋಗಂಗಿಲ್ಲ, ಏನಿಲ್ಲ, ಕುಡ್ಕೊಂಡು ಕುಂದಿರ್ತೀನಿ ಅಂತ ಅನ್ಕೊಂಡು ನೀ ಹಂಗೆ ತಿಳ್ಕೊಂಡು ನನ್ಗೇನು ಹೇಳಿಲ್ಲಲ್ಲ. ನಿನ್ನ ಮಾಡ್ತೀನಿ ತಡಿ. ನಿನ್ನ ತುಳ್ದ ಬಿಡ್ತೇನೆ ಇವತ್ತು. ಅಯ್ಯೋ ಅಣ್ಣ ಏನೋ ಅಯ್ಯಪ್ಪ ನೀನು. ಬಿಡು ಸರಿ ಬಿಡು ನೀನು. ಇಲ್ಲ ತಡಿವಾ, ಈಕಿದ್ ಭಾಳ ಆಗೈತಿಕ್ಕಿದ. ಭಾಳ ನಾಟಕ ಮಾಡಕತ್ತಾಳ. ಸುಳ್ಳಪಳ್ಳ ಹೇಳಿ ರೊಕ್ಕ ಇಸ್ಕೊಂಡ. ಅಲ್ಲ ನನಗೆ ಊಟಕ್ಕೆ ಕರೀಲಾರ್ದ ಇದನ್ನ ಮಾಡ್ಯಾಳ ನೋಡು. ನಾನು ನಾಳೆ ಒಂದಿನ ಮನ್ಯಾಗಿದ್ದ ಆರಾಮ್ ನಾನು ಮಜಾ ಮಾಡ್ತಿದ್ನಿಲ್ಲ ನಾನು. ಅಯ್ಯ ಆಮೇಲೆ ಹೇಳ್ಬೇಕಂತಿದ್ಲೆ ಏನ. ಬಾಯಣ್ಣ ನೀನ್ ಈ ಕಡೆ ಹಂಗೆಲ್ಲ ಹೊಡಿಬಾರ್ದೆ. ಹೊಡಿಬಾರ್ದನ್ನತೀನಿ. ಒಳಗ ಖುಷಿ ಆಗಕತ್ತಿತ್ತು ನನಗಂತೂ. ಹಾಕ್ಲಿಕ್ಕಿನ್ನ ಬಿಡಾಡಿನ ಭಾಳ ನಾಟಕ ಮಾಡ್ತಾಳಿತ್ತು. ಯವ್ವ ನನ್ನ ನಡ ಓತ. ಯವ್ವ ಈ ಗಿರ್ಜಿನ ಯಾಕರ ಒಳಗೆ ಕರೆದ್ನೆ ಯವ್ವ ನಾನು. ಯವ್ವ ನನ್ನ ನಡಾನ ಬೆಂಕಿ ಚಕ್ಕ ಬಂದೇನ್ಲೇ ಗಿರ್ಜಿ ನನ್ನ ಮನೆಗೆ. ಯವ್ವ ಬಗ್ಗು, ಇಲ್ಲಿ ನೋಡ, ಒಂದು ನೆನಪಿಟ್ಕೊಂಡ್ಬಿಡ್ಬೇಕು ನೀನು. ನಾಳೆ ನಾ ರಜೆ ಮಾಡ್ತೇನಂದ್ರ ಮಾಡ್ತೇನೆ. ಹೌದನ್ನಂಗೆ ನಾನು ರೊಕ್ಕ ಕೊಟ್ಟೇನೆ. ನಾನು ನಾಳೆ ಹೊಲಕ್ಕೆ ಬರೋಣ, ಊಟ ಮಾಡೋಣ, ಅಲ್ಲಿ ಕುಡಿದು ತೂರ್ಯಾಡೋಣ. ನಾನು ಅದನ್ನ ನೀ ಏನು ಮಾಡ್ತಿ ಮಾಡ್ಕೊ. ಹೋಗ್ತೇನೆ ಈಗ. ಒಂದೆರಡು ಬಾಟ್ಲಿ ಎಕ್ಸ್ಟ್ರಾನ ತಂದಿಟ್ಕೊತೇನೆ ಇವತ್ತು. ಹೇಳದೆ ಕೈ ಹೇಳಯವ ಇರ್ಲಿ ಹೇಳಯವ. ಗಂಡ ಹೆಂಡತಿ ಜಗಳ ಇರೋದ ಹೇಳ. ಅಲ್ಲ ನೀನು ಅಣ್ಣಗೆ ಹೇಳಲಾರ್ದಂಗೆ ಎದಕ್ಕೆ ಸುಳ್ಳು ಹೇಳಿ ರೊಕ್ಕ ಇಸ್ಕೊಂಡಿ? ನನಗೇನು ಗೊತ್ತೇಯವ? ನೀ ಮೊದ್ಲಾರ ಹೇಳ್ಬೇಕಾಗಿತ್ತಿಲ್ಲ. ನೀನು ಹೇಳ್ಬೇಡವ ಹಿಂಗಿಂಗೆ ಅಂತೇಳಿ ನಾ ಹೇಳ್ತಿದ್ದಿಲ್ಲ. ನೋಡಿಗ ನೀ ಮಾಡೋದಿರ್ಲಿ ಎಲ್ಲ ಇದನ್ನು ಮಾಡ್ಕೊಂಡ್ಬಿಡ್ತೀವ ನೀನು. ಅನ್ಯಾಯವಾಗಿ ಹೊಡ್ತಾ ತಿಂದ್ಯಾ ನೀನು. ಬಗ್ಗು ಊರ್ ಬಗ್ಗು ನೀನು. ಹೋಗ್ಲೇ ಬರೀ ಬೆಂಕಿ ಹಚ್ಚಕ್ಕ ಬಂದಿ ಏನೋ ಅನ್ಸ್ಬಿಡ್ತು ನನಗೆ. ಕರೆನ ಅಲ್ಲ, ನಿನಗೆ ಸನ್ನಿ ಮಾಡಾಕತ್ತೀನಿ ಅಷ್ಟು ನಿನಗೆ ಗೊತ್ತಾಗಂಗಿಲ್ಲ. ಏನ್ಲಿ ಕುಡಿದು ಬಂದು ತೂರ್ಯಾಡ್ತಾನೆ ಇವ ಅವನು. ಅಲ್ಲಿ ಬಂದಂದ್ರೆ ಹಿಂಗಾಗಿ ಅವನಿಗೆ ನಾ ಏನೂ ಹೇಳಿದ್ದಿಲ್ಲ. ಅದಕ್ಕೆ ನನ್ನ ಮಕ್ಳಿಗೆ ಕರ್ಕೊಂಬಂದ್ರೆ ಆತಂತೇಳಿ ಸುಮ್ಮನೆ ಇದ್ದಿದ್ನಿ ನಾನು. ಒಂದಿಟ್ಟು ಮನೆಗೆ ಬರೋ ಒಂದು ಪಾಲಿನ ಇಸ್ಕೊಂಬಂದು ಮನೆಗೆ ಕೊಟ್ಟನಂದ್ರೆ ಅಲ್ಲೇ ಕುಡಿದು ತೂರ್ಯಾಡ್ಕೊಂಡು ಮನ್ಯಾಗ ತಿಂದು ಬೀಳ್ತಾನಂತೇಳಿ ಸುಮ್ಮನೆ ಇದ್ನಿ. ನಾಳೆ ಬರ್ತಾನೆ ಯವ್ವ ಉಯ್ಯಿ ಅಂತ ಊಲ್ಗಾಳಿ ಎಬ್ಬಿಸ್ತಾನಲ್ಲಿ. ಯವ್ವ ನೀ ಏನಯ್ಯವ್ವ ತಾಯಿ. ಅಯ್ಯ ಜಯಕ್ಕ, ನಾವಿಷ್ಟು ಮಂದಿ ಇರ್ತೀವಿ. ಅದ್ರಾಗ ಬೇರೆ ಗೌಡ್ರು ಇರ್ತಾರ, ನನ್ನ ಗಂಡ ಇರ್ತಾನೆ, ಇನ್ನೂ ಎಷ್ಟು ಮಂದಿ ಬರಾಕತ್ತಾರ. ಜಯಕ್ಕನ ಜಲ್ಜಾನ್ ಗಂಡ ಇರ್ತಾನೆ, ಎಲ್ಲರೂ ಇರ್ತಾರೆ. ಬಾರೆ ಯವ್ವ ಏನು ತಂತಿರ್ಕಿಲೆ ತುಕ್ಕುಡುತ್ತೂರಾಡ್ತಾನೆ. ಅಲ್ಲ ಮತ್ತೀಗ ತಗೋ ಸಿಟ್ಟು ಬಂದಿದ್ದು ಕರೆನೇ ಬಿಡವ. ಮತ್ತು 1000 ಪಟ್ಲೆ ರೊಕ್ಕ ಕೊಟ್ಟಿರ್ತಾನೆ. ಮತ್ತೀಗ ತರಲಿಲ್ಲ ಅಂದ್ರೆ ಅವ್ರಿಗೆ ಕರೀಲಿಲ್ಲ ಅಂದ್ರೆ ಹೆಂಗೆ ಅನಿಸ್ತೈತೆ ಹೇಳಿ? ಏನು ಮಾತಾಗಿತ್ತೆ? ಎಲ್ಲ ಗಂಡ್ಮಕ್ಳು ಎಲ್ಲ ಮನೆಯವರು ಬಂದು ಉಣ್ಣೋದಂತ ಆಗಿತ್ತಿಲ್ಲ. ಮತ್ತು ಹಿಂಗೆ ಮಾಡಿದ್ರೆ ಮತ್ತು ಪಾಪ ಅವ್ರಿಗೆ ಸಿಟ್ಟು ಬರಂಗಿಲ್ಲ. ನಾಳೆ ಆಮೇಲೆ ಆದ್ರೂ ಇದು ಗೌಡ್ರದ್ದು ಎಲ್ಲ ಬಾರ್ನಾಗ ಭೇಟಿ ಆಗೇ ಆಗ್ತಾರಿಲ್ಲ. ಅವಾಗ ಅವ್ರಿಗೆ ಗೊತ್ತಾತಂದ್ರೆ ಸುಮ್ಮನೆ ಇರ್ತಾನೇನ? ಅವಾಗಾದ್ರೂ ಮನೆಗೆ ಬಂದು ಇನ್ನ ನಾಯಿಗೆ ಹೊಡೆದಂಗೆ ಹೊಡಿತಿದ್ನವ. ಈಗ ಏನೋ ಒಂದು ಏಟು ಹೊಡೆದಾನ, ಇರಲಿ ಸಂಭಾಳಿಸ್ಕೊ, ಏನಾಗಲ್ಲ. ಗಂಡು ಹೊಡೆದಾನ, ನಡಿ ಹೋಗೋಣ ಅಂತೀನಿ.
ಬಿಡಾಡಿ ಊರ್ ಬಿಡಾಡಿ ನನ್ಗೆ ಒಡೆಯೋದ ದಾರಿ ಕಾಯಕತ್ತಿದ್ದೆ ಏನ ನೀನು ಯಾಕ್ರ ಕರ್ದ್ನೆ ಯವ್ವ ನಿನ್ನ ಮನೆ ಒಳಗೆ ನಡಿ ನಡಿ ಶಾಣೆಗಿದ್ದಿ ನೋಡಿಲ್ಲ ನನ್ನ ನಡ ಅನ್ನೋದು ಮುರಿದು ಹೋತ ಯವ್ವ. ಅಯ್ಯ ಜಯಕ್ಕ ಎದಕ್ಕೆ ಹಂಗೆ ಸಿಟ್ಟು ಮಾಡ್ಕೊತಿ? ನಾನು ಈ ಚಡ್ಡಿ ದೋಸ್ತ ಅಲ್ಲ ಏನ್ಲೆ ನನ್ಗ ಬರಬೇಡ ಅಂತೀಯಲ್ಲ ನೀನು ನೋಡುವ. ಮತ್ತು ನೀ ಹಿಂಗೆ ಮಾಡಿದ್ರ ಮತ್ತು ನಾನು ದಿನ ಯಾವಾಗಾರ ಒಂಬರಕಿನ ದಿನ ಬಂದು ಕುಂದ್ರಕಿ ನೋಡಿ ನಾನು ಮನೆಯೊಳಗೆ ನಗ ಯವ್ವ ಒಂದಿಟ್ಟು ಹಂಗ್ಯಾಕೆ ಮಾಡ್ತೀವಿ? ನೀನು ಹಿಂಗೆ ಬೇಜಾರಾಗಿ ಬಂದ್ರೆ ನನಗೂ ಇಷ್ಟ ಆಗಂಗಿಲ್ಲ ನೋಡುವ. ಮತ್ತು ನನಗೂ ಬೇಜಾರಾಗ್ಬಿಡ್ತೈತಿ. ನಗ್ತಿಲ್ಲ ಈಗ ನೀನು? ಆಯ್ತು ನಡಿಲೆ ಬಗ್ಗು, ಬರೇ ಇದೆ ನಿಂದ ಇಂಥದಕ್ಕೆ ಅಂತಿ ಮಾಡಂಗೆ ಮಾಡ್ತಿ ಮತ್ತು ಬಂದು ರಂಬಿಸ್ಬಿಡ್ತೀವಿ. ನಡಿ ನಡಿ ಟೈಮ್ ಆತ. ಮತ್ತು ಇದು ಲಕ್ಷ್ಮಕ್ಕ ಒದ್ರಾಡ್ತಾಳ. ಇದು ನಮ್ಮ ಜಯಕ್ಕವ. ಈಗ ಇಂಥ ಸಲ್ಕಿ ಅಂತ ಹಲ್ಲು ತೆಗೆದು ನಕ್ಕಿದ ತಕ್ಷಣ ನೋಡು ನಿನ್ನ ಮಾರಿ ಮೇಲಿನ ಕಳನ ಚೇಂಜ್ ಆಗಿಬಿಡುತ್ತೆ. ಹಿಂಗೆ ನಗ್ಬೇಕು ನಮ್ಗೆ. ನಗನ್ನಂದ್ರೆ ಹಂಗೆ ಸಲ್ಕಿನಂತ ಹಲ್ಲು ತೆಗೆದು ನಗ್ತೀಯಲ್ಲ, ಇದು ನೋಡಿ ನನಗೆ ನಿಂದ್ರಾಗ ಭಾಳ ಇಷ್ಟ ಆಗೋದಂದ್ರೆ. ಬಗ್ಗು ನಡಿ ಬಗ್ಗು, ಊರು ಬಗ್ಗು. ನಿಂದು ಯಾವಾಗ ತಿಂಡಿ ಮುಗಿತೈತೆ ಏನೋ ನಿಂದು ಅನಿಸ್ತೈತಿ. ಅಲ್ಲ ಕ್ವಾಣ ಆಗಿ ಬರೀ ಇಂಥದ ಮಾಡ್ಕೊಂಡು ಅಡ್ಡಾಡ್ತೀನಿ ನೀನು. ನೋಡ್ರಿ ಫ್ರೆಂಡ್ಸ್, ಇವತ್ತು ಅಷ್ಟೇ ಸಿಂಪಲ್ಲಾಗಿ ಒಂದು ಕಾಮಿಡಿ ವಿಡಿಯೋ ಥರ ಮಾಡೀನಿ. ನಾಳೆಯಿಂದ ನಾನು ಅದೇನು ಹೊಲಕ್ಕೆಲ್ಲ ಊಟಕ್ಕೆ ಹೋಗ್ತಾರಲ್ಲ ಅದು ನಾನು ಶೇರ್ ಮಾಡ್ತೀನಿ ರೀ. ನಿನ್ನೆ ಕಾರಣಾಂತರದಿಂದ ವಿಡಿಯೋ ಮಾಡೋಕೆ ಹಾಕಿಲ್ಲ. ಯಾಕಂದ್ರೆ ಸಣ್ಣ ಮಗು ಐತಲ್ರಿ, ನಾ ಪದೇ ಪದೇ ಹೇಳ್ತೀನಿ ವಿಡಿಯೋ ಮಾಡಲಾರ್ದಾಗೆಲ್ಲ ಕಾರಣ ನನ್ನ ಮಗುನೇ ಆಗಿರ್ತೈತಿ. ಸ್ವಲ್ಪ ಕೆಲಸ ಅದು ಭಾಳನೇ ಇತ್ತು ನಿನ್ನೆ. ಆಮೇಲೆ ಅವನು ವಿಡಿಯೋ ಮಾಡೋಕ್ಕೆಲ್ಲ ಕೊಡಾತಿರ್ಲಿಲ್ಲ ರೀ, ಭಾಳ ಕಾಡ್ಸ ಹಾಕ್ಬಿಟ್ಟಿದ್ದ, ಹಿಂಗಾಗಿ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಮಾಡೇ ಹಾಕೀನಿ. ಈ ವಿಡಿಯೋ ಹೆಂಗೆ ಅನ್ಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಭಾಳ ಜನ ಸಪೋರ್ಟ್ ಮಾಡಾತ್ತೀರಿ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳತ್ತಿಲ್ಲ ಭಾಳ ಜನ. ಸೊ ಪ್ಲೀಸ್ ಹಂಗೆ ಮಾಡಬೇಡ್ರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಕೂಡ ಮಾಡಿರಿ. ಯಾವ ಥರ ಎಲ್ಲ ನಿಮ್ಗೆ ಸ್ಟೋರೀಸ್ ಬೇಕಂತೇಳಿ ಕಮೆಂಟ್ ಮಾಡಿ ಹೇಳಿದರೆ ನನಗೂ ಯಾವ ಥರ ಎಲ್ಲ ಮಾಡ್ಬೋದು ಅಂತೇಳಿ ತಲೆ ಒಳಗೆ ಬರ್ತೀವಿ. ಸೊ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ತೀರಿ. ಸಿಗ್ತೀನಿ ಮತ್ತು ನಾಳೆ ಒಂದು ಹೊಸ ವಿಡಿಯೋ ಜೊತೆಗೆ.